ಕೆರಗೋಡು ಹನುಮಧ್ವಜ ಪ್ರಕರಣಕ್ಕೆ ಮರು ಜೀವ ಸಿಗುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡುಬರ್ತಾ ಇದೆ. ಕಾರಣ ಪೊಲೀಸರು ಈ ಪ್ರಕರಣದಲ್ಲಿ ಹೋರಾಟಗಾರರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಕೆರಗೋಡು ಗ್ರಾಮದಲ್ಲಿನ ಗಲಾಟೆ ವಿಷಯವಾಗಿ ಈಗ ನೋಟಿಸ್ ಅನ್ನ ಇಶ್ಯೂ ಮಾಡಿರೋದ್ರಿಂದ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಈಗ ಹೋರಾಟಗಾರರ ವಿರುದ್ಧ ರೌಡಿ ಶೀಟ್ ಓಪನ್ ಆಗುತ್ತಾ ನೋಡಬೇಕಾಗುತ್ತೆ. ಪೊಲೀಸರು ಸದ್ಯಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆ ನೋಟಿಸ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಆ ವಿಷಯಗಳು ಏನು ಅಂತ ಒಂದೊಂದಾಗಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಮಂಡ್ಯ ಜಿಲ್ಲೆ ಕೆರಗೋಡು ಗ್ರಾಮದಲ್ಲಿನ ಗಲಾಟೆ ವಿಷಯವಾಗಿ, ಹನುಮಧ್ವಜ ತೆರವು ವಿಷಯವಾಗಿ ನಿಮ್ಗೆ ಗೊತ್ತಿದೆ, ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಗಿತ್ತು. ಈಗ ಹೋರಾಟಗಾರರಿಗೆ ನೋಟಿಸ್ ಇಶ್ಯೂ ಮಾಡಿರೋದ್ರಿಂದ ಇದು ಮತ್ತೆ ಮುನ್ನೆಲೆಗೆ ಬಂದಿದೆ. ರೌಡಿ ಶೀಟ್ ಓಪನ್ ಆಗುತ್ತಾ ಹೋರಾಟಗಾರರ ವಿರುದ್ಧ ಅಂತ ಒಂದು ಪ್ರಶ್ನೆ. ಈಗ ಬಾಲಕೃಷ್ಣ, ಕಾರ್ತಿಕ್, ಹರೀಶ್ ಅನ್ನೋರಿಗೆ ಪೊಲೀಸರು ಈ ವಿಷಯವಾಗಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬೆದರಿಕೆ, ಅವಾಚ್ಯ ಶಬ್ದಗಳಿಂದ ಇವರು ನಿಂದಿಸಿದ್ದಾರೆ ಅಂತ. ಜೊತೆಗೆ ರೌಡಿ ಶೀಟ್ ನಿಮ್ಮ ಮೇಲೆ ಯಾಕೆ ತೆರಿಬಾರ್ದು ಅಂತಾನೂ ನೋಟಿಸ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನೋಟಿಸ್ ಇಶ್ಯೂ ಆದಮೇಲೆ 7 ದಿನಗಳಲ್ಲಿ ಇದಕ್ಕೆ ಉತ್ತರ ಕೊಡಬೇಕು ಅಂತಲೂ ಕೂಡ ಮೆನ್ಷನ್ ಮಾಡಲಾಗಿದೆ. ಸೊ ಈ ವಿಷಯವಾಗಿ ಮತ್ತೆ ಚರ್ಚೆಗಳು ನಡೀತಾ ಇದೆ. ಮತ್ತೆ ಹಿಂದೂಪರ ಕಾರ್ಯಕರ್ತರು, ಮುಖಂಡರು ಬೀದಿಗಿಳಿಯುವಂಥ ಸಾಧ್ಯತೆಗಳಿದೆ. ಮತ್ತೆ ರಾಜಕೀಯವಾಗಿ ಈ ವಿಷಯ ಕನ್ವರ್ಟ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಬಟ್ ಈ ನೋಟಿಸ್ಗೆ ಯಾವ ಥರ ಉತ್ತರವನ್ನು ಇವ್ರು ಕೊಡ್ತಾರೆ, 7 ದಿನಗಳ ಒಳಗಾಗಿ ಸರ್ಕಾರದ ವಿರುದ್ಧ ಮತ್ತೇನಾದರೂ ಆಕ್ರೋಶಗಳು ವ್ಯಕ್ತವಾಗುತ್ತಾ ಅನ್ನೋದು ಈಗ ನೋಡಬೇಕಾಗುತ್ತೆ. ಕೆರಗೋಡು ಹನುಮಧ್ವಜ ಪ್ರಕರಣ ತೆರವು ವಿಷಯವಾಗಿ ಮತ್ತೆ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನೀಲ್. ಯಾವಾಗ ನೋಟಿಸ್ ಇಶ್ಯೂ ಆಗಿರೋದು? ಈಗ ಪ್ರಮುಖವಾಗಿ 3 ಜನರ ವಿರುದ್ಧ ನೋಟಿಸ್ ಕೊಟ್ಟಿದ್ದಾರಲ್ಲ, ಸೊ ಅವ್ರ ರಿಯಾಕ್ಷನ್ ಹೆಂಗಿದೆ? ಖಂಡಿತ ಶರ್ಮಿತಾ, ಈಗ 3 ಜನರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಆ ನೋಟಿಸ್ ನಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಹನುಮ ಧ್ವಜ ಸ್ತಂಭದ ಹೋರಾಟ ಏನಿತ್ತು, ಆ ಹೋರಾಟದ ಸಂದರ್ಭ ಈ 3 ಕೂಡ ಹೋರಾಟದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಅನ್ಯ ಕೋಮಿನವರಿಗೆ ಅವಾಚ್ಯ ಶಬ್ದಗಳು ಹಾಗೂ ಬೆದರಿಸುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂತ ಕಾರಣವನ್ನ ಕೊಟ್ಟು ಅವರ ವಿರುದ್ಧವಾಗಿ ಈಗ ರೌಡಿ ಶೀಟರ್ ಅನ್ನ ಓಪನ್ ಮಾಡುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಪೊಲೀಸ್ ಇಲಾಖೆ ಜಾರಿ ಮಾಡಿರುವಂತದ್ದು. ಹೀಗಾಗಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಕೆರಗೋಡು ಗ್ರಾಮಸ್ಥರು ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ ಏನು ಹನುಮಧ್ವಜ ಸ್ತಂಭದ ಹೋರಾಟ ಏನಿತ್ತು, ಈ ಹೋರಾಟದ ಸಂದರ್ಭ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಹನುಮ ಧ್ವಜವನ್ನ ತೆಗಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡಿದ್ರು. ಹೀಗಾಗಿ ಆ ಹೋರಾಟಗಾರರು ಈಗ ಆ ಹೋರಾಟವನ್ನ ಹತ್ತಿಕ್ಲಿಕ್ಕೆ, ಅಂದ್ರೆ ಅವರು ಆಗ ಶಪಥವನ್ನ ಮಾಡಿದ್ರು, ಮುಂದೊಂದು ದಿನ ನಾವು ಇಲ್ಲಿ ಹನುಮ ಧ್ವಜವನ್ನ ಹಾರಾಟ ಮಾಡೇ ಮಾಡ್ತೀವಿ ಅಂತ. ಹೀಗಾಗಿ ಆ ಹೋರಾಟಗಾರರನ್ನ ಕುಗ್ಗಿಸುವಂತ ಹಿನ್ನೆಲೆಯಲ್ಲಿ ಸರ್ಕಾರ ರಾಜಕೀಯವನ್ನ ಮಾಡ್ತಾ ಇದೆ. ಈ ಒಂದು ಹೋರಾಟಗಾರರು ಏನಿದ್ದಾರೆ ಅವರನ್ನ ಕುಗ್ಗಿಸುವಂತ ನಿಟ್ಟಿನಲ್ಲಿ ಈ ರೌಡಿ ಶೀಟರ್ ಸೇರಿಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ ಅನ್ನುವಂತ ಆಕ್ರೋಶವನ್ನ ಆ ಹೋರಾಟಗಾರರು ವ್ಯಕ್ತಪಡಿಸ್ತಾ ಇರುವಂತದ್ದು. ಶರ್ಮಿತಾ, ಈಗ ನೋಟಿಸ್ ನಲ್ಲಿ ಬೆದರಿಕೆ ಹಾಕಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ನಿಮ್ಮ ಮೇಲೆ ರೌಡಿ ಶೀಟ್ ಯಾಕೆ ಓಪನ್ ಮಾಡಬಾರ್ದು ಅಂತ ಕೇಳಿದ್ದಾರೆ. ಈಗ ಸಹಜವಾಗಿ ಇದು ಹಿಂದೂ ಪರ ಕಾರ್ಯಕರ್ತರನ್ನ ಕೆರಳಿಸಿರ್ಬೋದು ಈ ನೋಟಿಸ್ ಮತ್ತೆ ಅದರಲ್ಲಿ ಮೆನ್ಷನ್ ಮಾಡಿರುವಂತ ಡೀಟೇಲ್ಸ್. ಹಾಗಾಗಿ ಹಿಂದೂ ಪರ ಕಾರ್ಯಕರ್ತರು, ವಿವಿಧ ಸಂಘಟನೆಯರು ಈ ವಿಷಯವಾಗಿ ಸರ್ಕಾರದ ವಿರುದ್ಧ ಬೀದಿಗಿಳಿಯುವಂತ ಚಾನ್ಸಸ್, ಆ ಬಗ್ಗೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರಾ? ಖಂಡಿತ ಶರ್ಮಿತಾ, ಅಲ್ಲಿ ಚಿಕ್ಕಬಳ್ಳಿ ಬಾಲು ಅನ್ನುವಂಥವ್ರು ಪ್ರಮುಖವಾಗಿ ಹೋರಾಟವನ್ನ ವಹಿಸ್ಕೊಂಡಿದ್ರು. ಅಂದ್ರೆ ಹನುಮಧ್ವಜದ ಹೋರಾಟ ಏನಿತ್ತು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಅವರು ಹೇಳುವ ಪ್ರಕಾರ ಮುಂದೆ ಅಂದ್ರೆ ಈಗ ಏನ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ, ಈ ನೋಟಿಸ್ ಅನ್ನ ವಿರೋಧಿಸಿ ಹೈಕೋರ್ಟ್ ಮೆಟ್ಟಿಲನ್ನ ಕೂಡ ಹೇರುವಂತ ಕೆಲಸವನ್ನ ಮಾಡ್ತೇವೆ. ಹಾಗೆ ಗ್ರಾಮದಲ್ಲಿ ಮತ್ತೆ ಅಂದ್ರೆ ಹನುಮಧ್ವಜದ ಹೋರಾಟ ಏನಿತ್ತು ಆ ಹೋರಾಟದ ರೀತಿಯಲ್ಲೇ ಮತ್ತೆ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಕೂಡ ಅವರು ಹೇಳ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗತ್ತೆ ಶರ್ಮಿತಾ, ಮುಂದೆ ಯಾವ ರೀತಿ ಈ ಒಂದು ಸ್ವರೂಪ ಪಡೆದುಕೊಳ್ಳುತ್ತೆ ಈ ಒಂದು ಹೋರಾಟ ಅಂತ. ಸುನಿಲ್, ಒಂದ್ ಕಡೆ ಈ ಹೋರಾಟ ನೋಟಿಸ್ ವಿಷಯ ಆದ್ರೆ ಇನ್ನೊಂದ್ ಕಡೆ ಅಫ್ಕೋರ್ಸ್ ಇದು ರಾಜಕೀಯ ವಿಷಯವಾಗಿ ಕನ್ವರ್ಟ್ ಆಗುವಂತ ಚಾನ್ಸಸ್ ಇದೆ. ಈ ಬಗ್ಗೆ ಅಲ್ಲಿನ ಲೋಕಲ್ ಲೀಡರ್ಸ್ ಏನಾದ್ರು ರಿಯಾಕ್ಷನ್ ಕೊಟ್ಟಿದ್ದಾರಾ? ಶರ್ಮಿತಾ, ಸದ್ಯಕ್ಕೆ ಯಾರು ಕೂಡ ಲೋಕಲ್ ಲೀಡರ್ಸ್ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಆದ್ರೆ ಏನು ಇವರ 3 ಜನ ವಿರುದ್ಧವಾಗಿ ಏನ್ ನೋಟಿಸ್ ಜಾರಿ ಆಗಿದೆ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ಹೋರಾಟವನ್ನ ಮಾಡುವಂತ ಹೋರಾಟಗಾರರಿಗೆ ಈ ರೀತಿ ರೌಡಿ ಶೀಟರ್ ತೆರೆಯುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಅದ್ರ ಜೊತೆಗೆ ಏನು ಹೋರಾಟ, ನಮ್ಮ ಹನುಮಧ್ವಜ ಸ್ತಂಭದ ಹೋರಾಟ ಏನಿತ್ತು ಈ ಹೋರಾಟ ನಿರಂತರವಾಗಿತ್ತು. ಹೀಗಾಗಿ ನಮ್ಮನ್ನ ಹತ್ತಿಕ್ಲಿಕ್ಕೆ ಈ ರೀತಿಯಾದಂತ ತಂತ್ರಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಆರೋಪಗಳನ್ನ ಅವ್ರು ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನ ಕೂಡ ಮಾಡ್ತೇನೆ ಅನ್ನುವಂತ ಮಾತುಗಳನ್ನ ಅವರು ಹೇಳ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸುನೀಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.